ಇವತ್ತು ನಾವು ನಿಂತಿರುವಂತದ್ದು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸುರತ್ಕಲ್ನ ಕೂಳೂರು ಬ್ರಿಡ್ಜ್ ನ ಮೇಲೆ. ವೀಕ್ಷಕರೇ, ಈ ಕೆಲಸ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದಕ್ಕೆ ಹೊಸ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ವಿಳಂಬವಾಗಿರುವ ಕಾರಣ ಎಷ್ಟೆಲ್ಲ ಸಮಸ್ಯೆಗಳಿಂದ ಸಾರ್ವಜನಿಕರು ನಿತ್ಯವೂ ಸಂಕಷ್ಟಗೀಡಾಗುತ್ತಿದ್ದಾರೆ. ಆದಷ್ಟು ಬೇಗ ಸೇತುವೆ ನಿರ್ಮಾಣ ಕೆಲಸಗಳನ್ನು ಪೂರ್ಣಗೊಳಿಸಲಿ ಅಥವಾ ಸೂಕ್ತ ಪರ್ಯಾಯ ಸಂಚಾರ ವ್ಯವಸ್ಥೆ ಕಲ್ಪಿಸಲಿ ಅನ್ನೋದು ಇಲ್ಲಿನ ಸಾರ್ವಜನಿಕರ ನಿತ್ಯದ ಕೂಗಾಗಿದೆ. ಸೇತುವೆ ನಿರ್ಮಾಣ ಕಾರ್ಯ ಪದೇ ಪದೇ ವಿಳಂಬವಾಗುವುದಕ್ಕೆ ಕಾರಣ ಏನು? ಯೋಜನೆಗೆ ಮೀಸಲಿಟ್ಟಿರುವ ಅನುದಾನ ಸರಿಯಾಗಿ ಬರುತ್ತಿಲ್ವೇ? ಸಾರ್ವಜನಿಕರ ಸಮಸ್ಯೆಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಣುತ್ತಿಲ್ವೇ? ಸದ್ಯ ಎಲ್ಲವೂ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ಅದೇನೇ ಇರಲಿ, ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತಾಗಿ ಗಮನ ಹರಿಸಲೇಬೇಕು. ಸಾರ್ವಜನಿಕರು ವಾಹನ ಸಂಚಾರದ ವಿಷಯದಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಚಿಂತಿಸಲೇಬೇಕು. ಈ ಅಭಿವೃದ್ಧಿ ಕಾಮಗಾರಿಗಳು ಸಾರ್ವಜನಿಕರ ಪಾಲಿಗೆ ತಲೆನೋವಾಗಬಾರದು. ಇಂಥ ಬೃಹತ್ ಕಾಮಗಾರಿಯ ಸಂದರ್ಭದಲ್ಲಿ ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದನ್ನು ಯಾವತ್ತೂ ಮರಿಬಾರದು. ಸುಮಾರು 1952ರ ಹೊತ್ತಿಗೆ ನಿರ್ಮಾಣವಾದ ಸುರತ್ಕಲ್ನ ಕೂಳೂರು ಬ್ರಿಡ್ಜ್ 2019ರ ಸುಮಾರಿಗೆ ಸಂಚಾರಕ್ಕೆ ಸುರಕ್ಷಿತವಾಗಿಲ್ಲವೆಂದು ಕೆಲ ದಿನಗಳ ಕಾಲ ಸೇತುವೆಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಆಜ್ಞಾಪಿಸಿತು. ಇದೇ ಸಂದರ್ಭದಲ್ಲಿ ಸುಮಾರು 75 ಕೋಟಿ ವೆಚ್ಚದ 6 ಪಥಗಳ ಹೊಸ ಬ್ರಿಡ್ಜ್ ನಿರ್ಮಾಣ ಯೋಜನೆಯನ್ನು ಕೂಡ ಪ್ರಸ್ತಾಪಿಸಲಾಗಿತ್ತು. ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿದ್ದರೆ 2020ರಲ್ಲಿ ಆರಂಭವಾದ 6 ಪಥಗಳ ಕೂಳೂರು ಸೇತುವೆ ನಿರ್ಮಾಣ ಯೋಜನೆ ಸುಮಾರು 18 ತಿಂಗಳುಗಳ ಅಂತರದಲ್ಲಿ ಅಂದರೆ 2022ರ ಹೊತ್ತಿಗೆ ಮುಗಿಯಬೇಕಿತ್ತು. ಆದರೆ ಮೊದಲ ಸೇತುವೆ ನಿರ್ಮಾಣದ ಗುತ್ತಿಗೆ ಪಡೆದಿದ್ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಂಸ್ಥೆ ಹಣದ ವಿಚಾರವಾಗಿ ಈ ಯೋಜನೆಯನ್ನು ಅರ್ಧದಲ್ಲೇ ಕೈಬಿಟ್ಟಿತ್ತು. ಈ ಕಾರಣದಿಂದ ಮುಂದಿನ 3 ವರ್ಷ ಸೇತುವೆ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ವಿಳಂಬವಾಯಿತು. ನಂತರ ಕಳೆದ ವರ್ಷ ಅಂದರೆ 2025ರಲ್ಲಿ ಮತ್ತೆ ಸೇತುವೆ ನಿರ್ಮಾಣ ಕಾರ್ಯಗಳು ಚುರುಕುಗೊಂಡಿತ್ತು. ಲೆಕ್ಕಾಚಾರದ ಪ್ರಕಾರ ಪ್ರಸ್ತುತ ವರ್ಷದ ಮೇ 19ರಂದು ಕೂಳೂರು ಹೊಸ ಸೇತುವೆ ನಿರ್ಮಾಣದ ಕಾರ್ಯಗಳು ಪೂರ್ಣಗೊಂಡು ಸಂಚಾರಕ್ಕೆ ತೆರವುಗೊಳ್ಳಬೇಕಿತ್ತು. ಆದರೆ ಈಗ ಮತ್ತೆ ಸೇತುವೆ ನಿರ್ಮಾಣ ಪೂರ್ತಿಯಾಗುವಲ್ಲಿ ತಡವಾಗಿದೆ. ಸೇತುವೆ ನಿರ್ಮಾಣ, ರಸ್ತೆ ದುರಸ್ತಿ ಹೀಗೆ ಸರ್ಕಾರ ಕೈಗೊಳ್ಳುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಬಹುತೇಕ ಒಳ್ಳೆಯದೆ. ಆದರೆ ಈ ಕಾಮಗಾರಿಗಳ ಸಲುವಾಗಿ ಸಾರ್ವಜನಿಕರು, ವಾಹನ ಸವಾರರು ನಿತ್ಯ ಪರದಾಡುವ ಸ್ಥಿತಿ ಎದುರಾಗುವುದು ಅದೆಷ್ಟರ ಮಟ್ಟಿಗೆ ಸರಿ ಹೇಳಿ? ಹೌದು, ಸದ್ಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಸುರತ್ಕಲ್ನ ಕೂಳೂರು ಹೊಸ ಸೇತುವೆ ನಿರ್ಮಾಣ ಯೋಜನೆ ವಿಳಂಬವಾಗಿರೋ ಕಾರಣ ಸುಗಮ ವಾಹನ ಸಂಚಾರಕ್ಕೆ ನಿರಂತರವಾಗಿ ತೊಂದರೆಯಾಗುತ್ತಲೇ ಇದೆ. ವಾಹನ ದಟ್ಟಣೆ ಕೂಡ ಇಲ್ಲಿನ ನಿತ್ಯ ದೃಶ್ಯವಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲದೆ ವಾಹನ ಸಂಚಾರಕ್ಕೆ ಕೂಳೂರು ಹಳೆಯ ಸೇತುವೆ ಮೇಲೆ ಕಲ್ಪಿಸಿರುವ ಪರ್ಯಾಯ ರಸ್ತೆ ಕೂಡ ಹೊಂಡ ಗುಂಡಿಗಳಿಂದಲೇ ತುಂಬಿ ಹೋಗಿ ವಾಹನ ಸವಾರರು ಜೀವ ಕೈಯಲ್ಲೇ ಹಿಡಿದು ಸಂಚರಿಸುವ ದುಸ್ಥಿತಿ ಎದುರಾಗಿದೆ. ಸೇತುವೆ ನಿರ್ಮಾಣ ಕಾಮಗಾರಿ ಚಾಲ್ತಿಯಲ್ಲಿರುವ ಕಾರಣ ಸದ್ಯ ಹಳೆಯ ಸೇತುವೆ ಮೇಲೆ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಸಂಚಾರಕ್ಕೆ ಕಲ್ಪಿಸಿರುವ ಪರ್ಯಾಯ ರಸ್ತೆ ಅವ್ಯವಸ್ಥೆಗಳ ಆಗ್ರಹವಾಗಿ ಬಿಟ್ಟಿದೆ. ದೊಡ್ಡ ದೊಡ್ಡ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿರುವ ಈ ಪರ್ಯಾಯ ರಸ್ತೆಯಲ್ಲಿ ಕನಿಷ್ಠ ಪಕ್ಷ ಮಳೆ ನೀರು ಹರಿದು ಹೋಗುವುದಕ್ಕೂ ಸೂಕ್ತವಾದ ವ್ಯವಸ್ಥೆ ಇಲ್ಲ. ಪರಿಣಾಮವಾಗಿ ಮಳೆಗಾಲದಲ್ಲಿ ರಸ್ತೆಯಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದು ವಾಹನ ಸವಾರರು ಹರಸಾಹಸ ಪಡುವಂತಾಗಿದೆ. ಇನ್ನು ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿರುವ ಕಾರಣ ಅಲ್ಲಲ್ಲಿ ಬ್ಯಾರಿಗೇಡ್ ಅಳವಡಿಸಲಾಗಿದ್ದು ಕೆಲವೊಮ್ಮೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸವಾರರು ಸಿಲುಕಿಕೊಳ್ಳುವಂತಾಗಿದೆ. ವೀಕ್ಷಕರೇ ನಮಸ್ಕಾರ, ಅಭಿಮತ ಟಿವಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಚೇತನ್ ಕಾಶಿಪಟ್ಟ. ವೀಕ್ಷಕರೇ, ಇವತ್ತು ನಾವು ನಿಂತಿರುವಂಥದ್ದು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸುರತ್ಕಲ್ನ ಕೂಳೂರು ಬ್ರಿಡ್ಜ್ನ ಮೇಲೆ. ಈ ಒಂದು ಬ್ರಿಡ್ಜ್ ಏನಿದೆ, ಇದು ಏನು ದಕ್ಷಿಣ ಕನ್ನಡದ ವಿವಿಧ ಭಾಗಗಳನ್ನಾಗಿರ್ಬೋದು ಅಥವಾ ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳನ್ನು ಮಂಗಳೂರು ಮಹಾನಗರ ಜೊತೆ ಕನೆಕ್ಟ್ ಮಾಡುವಂಥ ಪ್ರಮುಖ ರಸ್ತೆಯಾಗಿದೆ. ಏನು ಹಳೆಯ ಸೇತುವೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ, ಅದು ಸುಮಾರು 2019ರಲ್ಲಿ ಗುಣಮಟ್ಟದ ಕೊರತೆಯಿಂದಾಗಿ ಇದು ಸಂಚಾರಕ್ಕೆ ಯೋಗ್ಯವಲ್ಲ ಅನ್ನುವಂಥ ರೀತಿಯ ಮಾತುಗಳು ಬಂದಾಗ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೆ, ಅವರು ಸುಮಾರು 56 ಕೋಟಿ ವೆಚ್ಚದಲ್ಲಿ 6 ಪಥಗಳ ಒಂದು ಹೊಸ ಸೇತುವೆಯನ್ನು ನಿರ್ಮಿಸುವಂತ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ. ಎಲ್ಲವೂ ಅಂದುಕೊಂಡಂತೆ ನಡೀತಾ ಇದ್ರೆ ಸುಮಾರು 2022ರ ಹೊತ್ತಿಗೆ ಈ ಒಂದು ಹೊಸ ಸೇತುವೆಯ ಕೆಲಸಗಳು ಮುಗಿಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಇದು 3 ವರ್ಷಗಳ ಕಾಲ ವಿಳಂಬವಾಗಿದೆ. ಸದ್ಯ
ಈಗಲೂ ಕೂಡ ಟಾರ್ಗೆಟ್ ಇದ್ದ ಪ್ರಕಾರ 2026 ಅಂದ್ರೆ ಈ ವರ್ಷದ ಮೇ 31 ಒಳಗೆ ಈ ಬ್ರಿಡ್ಜ್ ನ ಕೆಲಸಗಳು ಮುಗಿಬೇಕಿತ್ತು. ಆದ್ರೆ ನೀವು ಇಲ್ಲಿ ಗಮನಿಸಬಹುದು, ಇನ್ನೂ ಕೂಡ ಈ ಬ್ರಿಡ್ಜ್ ನ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೂಡ ನಿರಂತರವಾಗಿ ನಡೀತಾನೆ ಇರುವಂತದ್ದು. ಈಗ ಸದ್ಯಕ್ಕೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಬ್ರಿಡ್ಜ್ಗೆ ಪರ್ಯಾಯವಾಗಿ ಏನು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನೀವು ಗಮನಿಸಬಹುದು, ಆ ಕಡೆಯಿಂದ ಒಂದು ಪರ್ಯಾಯ ವ್ಯವಸ್ಥೆ ಇದೆ, ಜೊತೆಗೆ ವಾಹನಗಳು ಸಂಚರಿಸೋದಕ್ಕೆ ಈ ಕಡೆಯಿಂದ ಒಂದು ಪರ್ಯಾಯ ವ್ಯವಸ್ಥೆ ಇದೆ. ಈ ಪರ್ಯಾಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಈ ರಸ್ತೆಗಳನ್ನು ನೀವು ಗಮನಿಸಬಹುದು, ಅಲ್ಲಲ್ಲಿ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿರುವಂತದ್ದು, ಜೊತೆಗೆ ಇಲ್ಲಿ ಸಂಜೆ ಆಗ್ತಾ ಇದ್ದಂತೆ ಟ್ರಾಫಿಕ್ ಜಾಮ್ ತುಂಬಾ ಆಗ್ತಾ ಇರುವಂತದ್ದು ಗಮನಕ್ಕೆ ಬರ್ತಾ ಇದೆ. ಇದರಿಂದ ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ. ಈ ಹೊಸ ಬ್ರಿಡ್ಜ್ ನ ಕೆಲಸಗಳು ಯಾವಾಗ ಮುಗಿಯುತ್ತವೆ ಅನ್ನುವಂತ ಪ್ರಶ್ನೆಗಳು ಸಾರ್ವಜನಿಕರಿಂದ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸದ್ಯ ಈ ಹೊಸ ಬ್ರಿಡ್ಜ್ ಏನಿದೆ, ಇದರ ಕಾಮಗಾರಿ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಇನ್ನು ಮೇ 31ಕ್ಕೆ ಮುಗಿಬೇಕಾಗಿದ್ದಂತಹ ಈ ಒಂದು ಯೋಜನೆ ಇನ್ನೂ ಕೂಡ ಮುಗ್ದಿಲ್ಲ. ಸೊ ಹಾಗಾಗಿ ವಾಹನಗಳು ಸಂಚರಿಸೋದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ, ಹಳೆ ಸೇತುವೆ ಮೇಲೆ ಸದ್ಯ ವಾಹನ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಹಳೆ ಸೇತುವೆಯಲ್ಲಿ ಸಾಕಷ್ಟು ಹೊಂಡ ಗುಂಡಿಗಳಿದೆ, ಜೊತೆಗೆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಇದರಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಸೊ ಸಾರ್ವಜನಿಕರು ನಿತ್ಯವಾಗಿ ಪರದಾಡುವಂತಾಗಿದೆ. ಯಾವಾಗ ಹೊಸ ಒಂದು ಸೇತುವೆ ಕೆಲಸಗಳು ಮುಗಿತವೆ ಅನ್ನುವಂಥದ್ದು ಸಾರ್ವಜನಿಕರು ಕೇಳ್ತಾ ಇರುವಂತಹ ಪ್ರಶ್ನೆ. ಸೊ ಸಾರ್ವಜನಿಕರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಅವರ ಮಾತುಗಳಲ್ಲೇ ಕೇಳ್ಕೊಂಡು ಬರೋಣ ಬನ್ನಿ. ಅಮ್ಮ, ಈ ಒಂಜಿ ಬ್ರಿಡ್ಜ್ ದ ಬೇಲೆ ತಡ ಒಂದೊಂದು ಮಸ್ತ್ ಅಂಚಿಂಚಿಡಿ ಪೋಪುನ ವಾಹನ ಸವಾರರಿಗೆ ಮಸ್ತ್ ತೊಂದರೆ ಒಂದೊಂದು ನೆತ್ತ ಬಗ್ಗೆ ದಾದವನ್ ಬರೀರು ಒಂದು ಆಯ್ನಾದ ಬೇಗ ನೆಕ್ ಸಂಬಂಧಪಟ್ಟ ಅಧಿಕಾರಿ ನಕಲು ನೀನು ಆಯ್ನಾದ ಬೇಗ ನೆಕ್ ಕ್ರಮದೊತ್ತೊಂದು ಆಯ್ನಾದ ಬೇಗ ಮಲ್ಪವುಲ್ಲತಾನೆ ಜನಕುಲಿಗೆ ಹೆಲ್ಪ್ ಆಪಿಲ್ಲತಾನೆ ಮಗ ದುಂಬುದ ಪರ ಬ್ರಿಡ್ಜ್ ಇದು ಬರ್ಪಿನ ಸೋಡು ಮಸ್ತ್ ಗುರಿ ಗುಂಪುಂಡು ಗಾಡಿ ಮಾತ ಬಂದಾಗ ಮಸ್ತ್ ಪೋಡಿಗೆ ಹಾಪುಂಡು ಪೋಪಿನಕ್ಲಿಗೆ ಆಯ್ನಾದ ಬೇಗ ನೀನು ಮಲ್ಪಾದ ಕೋಡು ಬಂದು ಮಕ್ಕಳ ವಿನಂತಿ ಮಾಡ್ತೊಂದಿಲ್ಲ, ಕಲಕಳಿಯ ವಿನಂತಿ ಮಾಡ್ತೊಂದಿಲ್ಲ. ಎಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆ ಇರುವಂತದ್ದು ಇದೆ ಕೂಳೂರು ಬ್ರಿಡ್ಜ್ ಏನಿದೆ, ಇದರ ಸಮೀಪದಲ್ಲಿರುವಂತಹ ಒಂದು ಆಟೋ ಸ್ಟ್ಯಾಂಡ್ ಏನಿದೆ, ಅಲ್ಲಿ ಒಬ್ರು ಆಟೋ ಚಾಲಕರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಬರೋಣ. ಅಣ್ಣ ದಾದ ಬಂದ್ ಬರೀ ಬ್ರಿಡ್ಜ್ ಬಗ್ಗೆ ಬಂದ ಪೋಪಿನಕ್ಲಿಗೆ ಬರ್ಪಿನಕ್ಲೆ ಪೂರ ಕಷ್ಟನೇ, ಪೂರ ಅವಳು ಬ್ಲಾಕ್ ಅವನೊಂದು ರೋಡ್ಲ ಸರಿ ಅವಳು ಗುಂಡಿ ಬೊಕ್ಕ ರಿಕ್ಷಾದಕ್ಲೆಗಳ ಅಂಚನೆ ಒಂಜಿ ಬಾಡಿಗೆ ಬರ್ತಂಡ ಒಂಜಿ ಪೋಯರ ಉಂಚಾಯರ ಪೂರ ಕಷ್ಟನೇ. ಈ ಸೈಡಿಗೆ ತೆಪ್ಪಿನಾಗ ಪೊಲೀಸರು ನೆರ್ಪೇರು ಮೂರು ಗಾಡಿ ಗೋಚಾಂಚ ಅಣ್ಣ ಒಂದು ನೆಟ್ಟೆ ಬರ್ಸದ ಟೈಮ್ ನೀರ್ದಲ್ಲ ಕಂಡಪಟ್ಟಿ ಉಂಟುಂಡ ಮೂರು ಈ ಪ್ಲೇಸ್ಗೆ ಫುಲ್ ನೀರು, ಈ ಪ್ಲೇಸ್ಗೆ ಫುಲ್ ನೀರು ನತ್ತೊಂದು ಪೋಯರ ಆಪುಜಿ ಇಲ್ಲಿ ಗಾಡಿ ಪೋಪಿನಕ್ಲು ಪೂರ ನೀರು ರಟ್ಟಾಂಡಿ ಪೋಪೇರು ಪಾಪ. ಜೋಕ್ಲಿ ಸ್ಕೂಲ್ ಪೋಪಿನ ಜೋಕ್ಲೆಗಳ ಕಷ್ಟ, ಬರ್ಪಿನಕ್ಲೆಗಳ ಕಷ್ಟ, ಬೇರೆ ಪೋಪಿನಗಳು ಕಷ್ಟ, ಪುಂಜೋಕ್ಲೆ ಕಷ್ಟ, ಮಾತ್ರೆಗಳ ಕಷ್ಟನೇ ರಟ್ಟಾಂಡಿ ಪೋಪೇರು ನೀರು ಅವಲ್ಲ ಬ್ಲಾಕ್ ಅವನು ನೀರು ಹೆಸರು ಅವಲ್ಲ ಬರ್ಸ ಟೈಮಲ್ಲಿ ಬ್ಲಾಕ್ ಅವನು ಒಂದು ಪರಿಹಾರ ಆಯ್ನ ಅದು ಬೇಗ ತಿಕ್ಕೋಡು ಅದೇ ಮಾತೆ ಭರವಸೆ ಎಸ್ ವೀಕ್ಷಕರೇ, ಅದೇ ಇವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಏನು ಮಳೆಗಾಲದ ಸಂದರ್ಭದಲ್ಲಿ ಈ ಜಾಗ ಏನಿದೆ ಇಲ್ಲಿ ಸಂಪೂರ್ಣವಾಗಿ ನೀರು ನಿಲ್ಲುವಂತದ್ದು. ಸೊ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ, ಅಲ್ಲಿ ಬಸ್ಸಿಗೆ ಕಾಯುವವರ ಮೇಲೂ ಕೂಡ ವಾಹನ ಸವಾರರು ನೀರನ್ನ ತಗುಲಿಸಿಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನುವಂಥದ್ದು ಬಹುತೇಕ ಎಲ್ಲರ ಇಲ್ಲಿನ ಒಂದು ಕೂಗು ಅಂತ ಹೇಳ್ಬೋದು. ವೀಕ್ಷಕರೇ, ನಾನು ಆಗ್ಲೇ ಹೇಳಿದಾಗೆ ಏನೊಂದು ಹೊಸ ಸೇತುವೆಯ ಕೆಲಸ ಕಾರ್ಯಗಳು ವಿಳಂಬ ಆಗಿರೋದ್ರಿಂದ ಸದ್ಯ ಹಳೆಯ ಸೇತುವೆಯ ಮೇಲೆ ವಾಹನ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದ್ರೆ ಈ ಹಳೆಯ ಸೇತುವೆಯ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು. ಎಲ್ಲಾ ಕಡೆ ನಮಗೆ ಹೊಂಡ ಗುಂಡಿಗಳು ಕಾಣ ಸಿಗ್ತಾ ಇವೆ ಈ ರಸ್ತೆಯಲ್ಲಿ. ಸೊ ಹಾಗಾಗಿ ವಾಹನ ಸಂಚಾರ ಇಲ್ಲಿ ಓಡಾಡೋದಕ್ಕೆ ನಿತ್ಯವೂ ಪರದಾಡುವಂತಾಗಿದೆ. ಸೊ ಹಾಗಾಗಿ ಇಲ್ಲಿನ ದುರಸ್ತಿ ಕಾರ್ಯಗಳು ನಡಿಬೇಕು ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಕೂಗು, ಅಥವಾ ಸೇತುವೆ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥದ್ದು ಇಲ್ಲಿಯ ಸಾರ್ವಜನಿಕರ ಕೂಗಾಗಿದೆ. ವೀಕ್ಷಕರು, ನೀವು ಇಲ್ಲಿ ಗಮನಿಸಬಹುದು, ಸುರತ್ಕಲ್ನ ಫ್ಲೈಓವರ್ನ ಕೆಳಗಿನ ರಸ್ತೆ ಏನಿದೆ ಅದೀಗ ಸದ್ಯಕ್ಕೆ ದುರಸ್ತಿ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಈ ಬ್ರಿಡ್ಜ್ ಅನ್ನ ಹಾದು ಬರುವ ವಾಹನಗಳಿಗೆ ಇಲ್ಲೊಂದು ಏನು ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ. ಸೊ ಇದರಿಂದ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ ವೀಕ್ಷಕರೇ. ಸೊ ಇದು ಕೂಡ ಇಲ್ಲಿನ ಏನು ವಾಹನ ಸವಾರರಿಗೆ ಒಂದು ತೊಂದರೆಯಾಗಿ ಪರಿಣಮಿಸ್ತಾ ಇರುವಂತದ್ದು. ಸದ್ಯ ನೀವು ಗಮನಿಸಬಹುದು, ಏನೇ ಬ್ರಿಡ್ಜ್ ನ ಕೆಲಸಗಳು ಸಾಗ್ತಾ ಇದೆ, ಇದು ಸುಮಾರು 6 ಪಥದ ಬ್ರಿಡ್ಜ್ ಆಗಿದ್ದು ಇದಕ್ಕೆ ಗರ್ಡರ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಸೊ ಅದರ ಕಾಮಗಾರಿ ಕೂಡ ಇನ್ನು ಅರ್ಧಕ್ಕೆ ನಿಂತಿದೆ. ಸೊ ಈ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಂಡು ಈ ಬ್ರಿಡ್ಜ್ ಸಂಚಾರಕ್ಕೆ ಮುಕ್ತವಾಗೋದಕ್ಕೂ ಏನಿಲ್ಲ ಅಂದ್ರೂ ಇನ್ನೂ ಒಂದು 6 ತಿಂಗಳು ಬೇಕಾಗಬಹುದು ಅನ್ನುವಂಥದ್ದು ಇಲ್ಲಿನ ವರ್ಕರ್ಗಳ ಮಾತು. ಸೊ ಹಾಗಾಗಿ ಇನ್ನೂ 6 ತಿಂಗಳು ಕನಿಷ್ಠ ಪಕ್ಷ ಆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಾಹನ ಸವಾರರಿಗೆ ಸಾಗೋದಕ್ಕೆ. ಅದನ್ನಾದ್ರೂ ಒಂದು ದುರಸ್ತಿ ಮಾಡಿ ವಾಹನ ಸವಾರರಿಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನಾದ್ರೂ ಸರಿ ಮಾಡಬೇಕು ಅನ್ನುವಂಥದ್ದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ನಾವು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಕೆಲಸ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಆಯಾಮದಲ್ಲಿ ನಾವು ಥಿಂಕ್ ಮಾಡುವುದಾದ್ರೆ,
ಏನೊಂದು ಅನುದಾನ ಬಿಡುಗಡೆ ಆಗಿದೆ, ಸುಮಾರು 56 ಕೋಟಿ ವೆಚ್ಚದಲ್ಲಿ ಈ ಒಂದು ಕೂಳೂರಿನ ಹೊಸ ಸೇತುವೆ ನಿರ್ಮಾಣ ಆಗ್ತಾ ಇರುವಂಥದ್ದು. ನಾವು ಗಮನಿಸೋದಾದ್ರೆ 2021ರಲ್ಲಿ ಈ ಕೆಲಸ ಪ್ರಾರಂಭವಾಗಿ ಅಲ್ಲಿ ಆಗ ಗುತ್ತಿಗೆ ಪಡೆದಿದ್ದಂಥ ಕನ್ಸ್ಟ್ರಕ್ಷನ್ ಏಜೆನ್ಸಿ ಏನಿದೆ ಅವರು ಪೇಮೆಂಟ್ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ಈ ಕೆಲಸವನ್ನು ಕೈಬಿಟ್ರು. ಅದಾದ ನಂತರ ಬಂದಂಥ ಕನ್ಸ್ಟ್ರಕ್ಷನ್ ಏಜೆನ್ಸಿ ಏನಿದೆ ಅದು ಕೆಲಸ ಮಾಡುತ್ತಿತ್ತು. ಇಲ್ಲಿನ ವರ್ಕರ್ಸ್ಗಳು ಹೇಳುವ ಪ್ರಕಾರ ಇತ್ತೀಚೆಗೆ ಅವರು ಕೂಡ ಈ ಕೆಲಸವನ್ನು ಕೈಬಿಟ್ರು. ಹಾಗಾಗಿ ಈಗ ಸದ್ಯಕ್ಕೆ ಹೊಸ ಏನು ಒಂದು ಕೆಲಸಗಾರರು ಇಲ್ಲಿಗೆ ಬಂದಿರುವಂಥದ್ದು. ಇದರಿಂದ ನಮಗೆ ಒಂದು ಅನುಮಾನ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ರಸ್ತೆಗೆ ಏನು ಮೀಸಲಿಟ್ಟಿರುವಂಥ ಅನುದಾನ ಸರಿಯಾಗಿ ತಲುಪ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಇಲ್ಲಿನ ಸಾರ್ವಜನಿಕರ ಮಾಹಿತಿಯ ಪ್ರಕಾರ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವ ಕಾರಣ ಇಲ್ಲಿ ಸುಮಾರು ಮೊಣಕಾಲಿನವರೆಗೆ ನೀರು ನಿಲ್ತದೆ ಅಂತೆ. ನೀವು ಗಮನಿಸಬಹುದು, ಇಲ್ಲೇ ಪಕ್ಕದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಸ್ಸಿಗಾಗಿ ಕಾಯುವವರ ಮೇಲೂ ಕೂಡ ವಾಹನ ಸವಾರರು ನೀರನ್ನ ಏನು ತಾಕಿಸಿಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಸಾಕಷ್ಟು ಇಂತಹ ಘಟನೆಗಳು ಇಲ್ಲಿ ಸಂಭವಿಸಿದೆ ಅನ್ನುವಂಥದ್ದು ಇಲ್ಲಿ ಸುತ್ತಮುತ್ತಲಿನ ಜನರ ಮಾತಾಗಿದೆ. ಜೊತೆಗೆ ಇಲ್ಲಿ ರಸ್ತೆಯಲ್ಲಿ ನೀವು ಗಮನಿಸಬಹುದು, ಒಂದು ದೊಡ್ಡ ಹೊಂಡ ಆಗಿದೆ, ಇಲ್ಲಿ ಸುಮಾರಷ್ಟು ಅಪಘಾತಗಳು ಸಂಭವಿಸಿದೆ ಅನ್ನುವಂಥದ್ದು ಇಲ್ಲೇ ಪಕ್ಕದಲ್ಲಿರುವಂತಹ ಒಂದಷ್ಟು ಜನರ ಮಾತಾಗಿದೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಕೂಳೂರಿನ ಹೊಸ ಬ್ರಿಡ್ಜ್ ನಿರ್ಮಾಣವಾಗದೆ ಈ ಅವ್ಯವಸ್ಥೆಗೆ ಒಂದು ಶಾಶ್ವತ ಪರಿಹಾರ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ದುರಸ್ತಿ ಕಾರ್ಯ ನಡೀಲಿ ಅಥವಾ ಆದಷ್ಟು ಬೇಗ ಈ ಒಂದು ಬ್ರಿಡ್ಜ್ ಉದ್ಘಾಟನೆಗೊಂಡು ಸಂಚಾರಕ್ಕೆ ಮುಕ್ತಗೊಳ್ಳಿ ಅನ್ನುವಂಥದ್ದು ಸಾರ್ವಜನಿಕರ ಮಾತು. ಎಸ್ ವೀಕ್ಷಕರ, ಸದ್ಯ ಕೂಳೂರಿನ ಹೊಸ ಬ್ರಿಡ್ಜ್ನ ಯೋಜನೆ ಏನಿದೆ ಅದು ವಿಳಂಬ ಆಗಿರೋದ್ರಿಂದ ಈ ಕೂಳೂರು ಸೇತುವೆಯ ಮೇಲೆ ವಾಹನ ಸವಾರರು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥ ಕುರಿತಾಗಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ನಾವು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿದ್ದೇವೆ. ನಾನು ಆಗ್ಲೇ ಹೇಳಿದಾಗೆ ಈ ಹೊಸ ಸೇತುವೆ ಏನಿದೆ ಇದರ ಕಾರ್ಯಗಳು ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳುವುದಕ್ಕೆ ಇನ್ನೂ ಕೂಡ ಏನು ಇಲ್ಲ ಅಂತ ಹೇಳಿದ್ರು ಸುಮಾರು ಒಂದು 6 ತಿಂಗಳ ಕಾಲ ಬೇಕು. ಸೊ ಅಲ್ಲಿಯವರೆಗೂ ಈಗ ಸದ್ಯ ಹಳೆ ಸೇತುವೆ ಮೇಲೆ ಏನು ವಾಹನ ಸವಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಆ ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಅಲ್ಲಿ ಏನು ವಾಹನ ದಟ್ಟಣೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂತಹ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅಲ್ಲಿ ನೀರು ನಿಲ್ಲುವುದಕ್ಕೆ ಒಂದು ನೀರು ಹರಿದು ಹೋಗೋದಕ್ಕೆ ಸೂಕ್ತ ಚರಂಡಿಯ ವ್ಯವಸ್ಥೆ ಆಗಿರ್ಬೋದು, ಇದನ್ನಾದ್ರೂ ಸರಿ ಮಾಡಬೇಕು ಅನ್ನುವಂಥದ್ದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇಲ್ಲಿಂದಲೇ ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದಾಗಿತ್ತು ಅಭಿಮತ ಟಿವಿಯ ಇಂದಿನ ಸ್ಪೆಷಲ್ ಸ್ಟೋರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿ ಮಿಡಿತ.